ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್. ನಿಮ್ಗೆ ಗೊತ್ತಿರಬೇಕು, ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ 25 ನಿಮಿಷದ್ದು. ಕ್ಲಾಸ್ ನಂಬರ್ 4 ವಿಜ್ಞಾನದ ಬಗ್ಗೆ, ಮಾನವನ ಶರೀರಶಾಸ್ತ್ರದ ಬಗ್ಗೆ. ಬಟ್ ಏನಾಯಿತು, 15 ಮಿನಿಟ್ಸ್ ಆದಮೇಲೆ ವಿಡಿಯೋದಲ್ಲಿ ವಾಯ್ಸ್ ಬರ್ತಾ ಇಲ್ಲ. ಆ ವಿಡಿಯೋ ಮಾಡೋ ಮುನ್ನ ಮುಂಚಿತವಾಗಿ ಒಂದ್ಸಲ ಹೇಳಿದ್ದೀನಿ ನಿಮ್ಗೆ, ನಾವು ಕೆಲವೊಂದ್ಸಲ ಪರಿಶ್ರಮ ಪಡ್ತೀವಿ, ತುಂಬ ದೂರದವರೆಗೆ ಹೋಗ್ತೀವಿ, ಹೋದಾಗ ಸಕ್ಸಸ್ ಆಗಂಗಿಲ್ಲ. ಸಕ್ಸಸ್ ಅಂದ್ರೆ ನಾವು ಅನ್ಕೊಂಡಿದ್ದು ಆಗಿರೋಂಗಿಲ್ಲ. ಅವಾಗ ಏನು ಮಾಡಬೇಕು, ಪಾತ್ ಚೇಂಜ್ ಮಾಡಬೇಕು, ಇಲ್ಲಾಂದ್ರೆ ಮತ್ತೆ ಬೇರೆ ಥರ ಏನಾದರೂ ಪ್ರಯತ್ನ ಮಾಡಬೇಕಂತ. ಇವಾಗ ನಾನು ವಿಡಿಯೋ ಮಾಡಬೇಕಂದ್ರೆ ಅಷ್ಟು ಪರಿಶ್ರಮ ಹಾಕಿದ್ದೆ, ಬಟ್ ಅದೇನಾಯ್ತು, ವಿಡಿಯೋ ಮುಂದಿಂದು ಬರಲಿಲ್ಲ. ಬಟ್ ಆದರೆ ಆ ವಿಡಿಯೋದಲ್ಲಿರೋ ಕಂಟೆಂಟನ್ನು ಈಗ 4 ಕ್ಲಿಯರ್ ಮಾಡಿಬಿಡ್ತೀನಿ. ಓಕೆ, ಜಾಸ್ತಿ ಟೈಮ್ ತೊಗೊಳೋದು ಬೇಡ. ಆಲ್ರೆಡಿ ಒಂದು ಸಲ ಹೇಳಿದ್ದೀನಿ, ಅದೇ ಪ್ರಿಪ್ಟೇಷನ್ ಹೇಳೋದಾದ್ರೆ ನಮಗೂ ಬೇಜಾರಾಗುತ್ತೆ. ಓಕೆ, ಸಸ್ತನಿಗಳು ಎಕ್ಸ್ ಇದ್ರೆ ಏನಾಗಿರ್ತಾವೆ, ಹೆಣ್ಣು ಆಗಿರ್ತಾವೆ, ಹೆಣ್ಣು ಪ್ರಾಣಿಗಳಾಗಿರ್ತಾವೆ. XY ಇದ್ರೆ ಗಂಡು ಪ್ರಾಣಿಗಳಾಗಿರ್ತಾವೆ. ಭ್ರೂಣದ ಲಿಂಗ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವವರು ತಂದೆ ಅಂದ್ರೆ ಗಂಡು ಪ್ರಾಣಿ ಅಂದ್ರೆ XY ಗಂಡು ಇರ್ತೈತಿ. XX ಅಂದ್ರೆ ಹೆಣ್ಣು, XY ಅಂದ್ರೆ ಗಂಡು. ಇದು ಹೆಣ್ಣು, ಇದು ಗಂಡು. ಇದ್ರ ವಾಯು ಇರೋದ್ರಿಂದ ಇದು ಭ್ರೂಣ ಲಿಂಗದಲ್ಲಿ ಯಾವ್ದು ಭ್ರೂಣ ಇದೆ, ಯಾವ್ದು ಮಗು ಜನಿಸುತ್ತೆ ಅನ್ನೋದು ಗಂಡಿನ ಪಾತ್ರ ಪ್ರಮುಖವಾಗಿರ್ತದೆ. ಓಕೆ, ಇವಾಗ ಆಲ್ರೆಡಿ ನಾ ಕೆಲವೊಂದಿಷ್ಟು ವಿಷಯಗಳನ್ನು ಹೇಳಿದ್ದೀನಿ. ಗರ್ಭಧಾರಣೆ ಅವಧಿ ಎಲ್ಲ ಹೇಳಿದ್ದೀನಿ. ಈಗ ಮಕ್ಕಳಲ್ಲಿರುವ ಶರೀರದಲ್ಲಿರುವ ಮೂಳೆಗಳ ಸಂಖ್ಯೆ 300, ಅದೇ ವಯಸ್ಕರಲ್ಲಿ 206 ಇದ್ದಾವೆ. ಮತ್ತು ಕೆಲವೊಂದಿಷ್ಟು ಡೀಟೇಲ್ ಆಗಿ ಹೇಳಿದ್ದೀನಿ. ತಲೆ ಬುರುಡೆಯಲ್ಲಿರುವುದೆಷ್ಟು, 22, 22. ಪಕ್ಕೆಲುಬು ರಿಬ್ಸಲ್ಲಿ 24, ಮತ್ತು ಬೆನ್ನ ಹುರಿಯಲ್ಲಿ ಎಷ್ಟಿದಾವೆ, 26 ಇದಾವೆ. ಇದು ಹಳೆ ವಿಡಿಯೋದಲ್ಲಿ ಬಂದಿದ್ದಾವೆ. ಓಕೆ, ಅದರ ಮುಂದುವರಿದ ಭಾಗ ಇವಾಗ ಹೇಳ್ತೀನಿ. ಅತಿ ಉದ್ದವಾದ ಮೂಳೆ ಯಾವುದು? ಮಾನವ ದೇಹದಲ್ಲಿ ಅತಿ ಉದ್ದವಾದ ಮೂಳೆ ಯಾವುದು? ಫೀಮರ್. ಏನಂತೀವಿ ಅದಕ್ಕೆ? ಫೀಮರ್ ಅಂತೀವಿ. ಕನ್ನಡದಲ್ಲಿ ತೊಡೆಯ ಮೂಳೆ. ಯಾವುದು? ತೊಡೆಯ ಮೂಳೆ. ನೋಡಿದ ಪಾಯಿಂಟ್ ಕೇಳಿದಾರ. ಮತ್ತು ನಮ್ಮ ಅಂಗೈಲಿರುವ ಮೂಳೆಗಳನ್ನು ಹೆಸರಿಸಿ. ಅಂಗೈಲಿರುವ ಮೂಳೆಗಳನ್ನು ಹೆಸರಿಸಿ ಅಂತ ಕೇಳಿದಾರ. ಯಾವುದು? ರೇಡಿಯಸ್ ಮತ್ತು ಅಲ್ನಾ. ಬರೆದಿದ್ದೀನಿ ನೋಡ್ರಿ, ರೇಡಿಯಸ್ ಮತ್ತು ಅಲ್ನಾ. ಓಕೆ, ಇನ್ನು ಕಾಲಿನಲ್ಲಿರುವ ಮೂಳೆ ಹೆಸರೇನು? ಯಾವುದು? ಟಿಬಿಯಾ ಮತ್ತು ಫಿಬ್ಯುಲಾ. ಯಾವುದು? ಟಿಬಿಯಾ ಮತ್ತು ಫಿಬ್ಯುಲಾ. ಮಾನವ ದೇಹದಲ್ಲಿರುವ ಅತ್ಯಂತ ಗಟ್ಟಿಯಾದ ಮೂಳೆ ಯಾವುದು? ಮಾನವ ದೇಹದಲ್ಲಿರುವ ಅತ್ಯಂತ ಗಟ್ಟಿಯಾದ ಮೂಳೆ ಯಾವುದಂದ್ರೆ ದವಡೆ ಮೂಳೆ ಅತ್ಯಂತ ಗಟ್ಟಿಯಾಗಿರ್ತೈತಿ. ಮತ್ತು ಅದೇ ಥರ ಅತಿ ಚಿಕ್ಕ ಮೂಳೆ ಯಾವುದು? ಮಾನವ ದೇಹದಲ್ಲಿರುವ ಅತಿ ಚಿಕ್ಕ ಮೂಳೆ ಯಾವುದು? ಮಧ್ಯದ ಕಿವಿಯಲ್ಲಿರುವ ಸ್ಪಿರಪ್ ಎಂಬುವ ಮೂಳೆ. ಮಾನವ ದೇಹದಲ್ಲಿ ವಯಸ್ಕರಲ್ಲಿ ಎಷ್ಟಿದಾವೆ? 206 ಮೂಳೆಗಳಿದಾವೆ. ಅದರಲ್ಲಿ ಅತ್ಯಂತ ಚಿಕ್ಕದು ಸ್ಪಿರಪ್. ಅತ್ಯಂತ ಉದ್ದ ಯಾವುದು? ತೊಡೆಯ ಮೂಳೆ. ಓಕೆ, ಇನ್ನೊಂದೇನಪ್ಪ ಅಂದ್ರೆ, ಮೂಳೆಗಳಲ್ಲಿ ಅತಿ ಹೆಚ್ಚಿರುವುದೇನು? ಕ್ಯಾಲ್ಸಿಯಂ ಕಂಟೆಂಟು. ಅದಕ್ಕೆ ಯಾರಿಗಾದರೂ ಮೂಳೆ ಸವಿತ ಬಂದ್ರೆ ಅಥವಾ ಕೈಕಾಲು ಹರಿತಿದಾವ ಅಂತ ಹೇಳಿದ್ರೆ ಡಾಕ್ಟರ್ ರೆಕಮೆಂಡೇಶನ್ ಏನು ಮಾಡೋದು? ದಿನ ಒಂದು ಮೊಟ್ಟೆ ತಿನ್ನಿ. ಯಾಕಂದ್ರೆ ಮೊಟ್ಟೆಯಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇದೆ. ಮೂಳೆಗಳಲ್ಲಿರುವ ಕ್ಯಾಲ್ಸಿಯಂ ಯಾವ ರೂಪದಲ್ಲಿದೆ ಅಂತ ಕ್ವಶನ್ ಕೇಳಿದಾರ ಹಿಂದಿನ ಎಕ್ಸಾಮ್ಗಳಲ್ಲಿ. ಮೂಳೆಗಳಲ್ಲಿರುವ ಕ್ಯಾಲ್ಸಿಯಂ ಯಾವ ರೂಪದಲ್ಲಿದೆ? ಫಾಸ್ಫೇಟ್ ರೂಪದಲ್ಲಿದೆ. ಯಾವುದು? ಫಾಸ್ಫೇಟ್ ರೂಪದಲ್ಲಿ ಕ್ಯಾಲ್ಸಿಯಂ ಇದೆ. ಓಕೆ, ಇನ್ನೇನು ಮಾಡೋಣ?
ಇದು ಮೂಳೆಗಳ ರಚನೆ ಬಗ್ಗೆ ಆಯಿತು. ಇವಾಗ ಸ್ವಲ್ಪ ರಕ್ತದ ಕಣಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡು ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ. ಯಾಕಂದ್ರೆ ರಿಪಿಟೇಷನ್ ಆಗ್ತಾ ಇದೆ ನನಗೆ ಹೇಳಕ್ಕೆ. ಮಾನವ ದೇಹದಲ್ಲಿ ಎಷ್ಟು ರಕ್ತ ಕಣಗಳ ವಿಧಗಳಿವೆ? ಎಷ್ಟಿದಾವ? ಎರಡು ರಕ್ತ ಕಣಗಳ ವಿಧಗಳಿವೆ. ರಕ್ತ ಕಣಗಳ ವಿಧಗಳಲ್ಲಿ ಎರಡಿದಾವಲ್ಲ, ಅವರ ಹೆಸರೇನು? ಒಂದು ಬಿಳಿ ರಕ್ತ ಕಣ, ಇನ್ನೊಂದು ಕೆಂಪು ರಕ್ತ ಕಣ. ಇವು ಬಿಳಿ ರಕ್ತ ಕಣ ಮತ್ತು ಕೆಂಪು ರಕ್ತ ಕಣಕ್ಕೂ ಕೂಡ ಜೀವಿತಾವಧಿ ಅಂತ ಇರ್ತೈತಿ. ಇಷ್ಟ ಟೈಮು ನಮ್ಮ ದೇಹದಲ್ಲಿ ಜೀವಂತವಾಗಿದ್ದು ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ತಾವು. ಆ ಸಮಯದ ನಂತರ ಅವು ವರ್ಕ್ ಮಾಡಂಗಿಲ್ಲ, ಅವು ತಂತನ ಸಾಯ್ತಾವು. ಬಿಳಿ ರಕ್ತ ಕಣಗಳ ಜೀವಿತಾವಧಿ ಎಷ್ಟು? ಯಾರಿಗೆ ಗೊತ್ತಾ? ಇಲ್ಲ. ಓಕೆ, ನಾನು ಹೇಳ್ತೀನಿ. 2 ವೀಕ್, 2 ವಾರ. ಬಿಳಿ ರಕ್ತ ಕಣಗಳ ಜೀವಿತಾವಧಿ 2 ವಾರ. ಇನ್ನು ಕೆಂಪು ರಕ್ತದ ಜೀವಿತಾವಧಿ, ಮಾನವ ದೇಹದಲ್ಲಿರುವ ಕೆಂಪು ರಕ್ತಗಳ ಜೀವಿತಾವಧಿ ಅಂತ ಕೇಳ್ತಾರ. ನಿಮಗ ಕೇಳಿದ್ರ ಆನ್ಸರ್ ಏನಿರಬೇಕು? 100 to 100ರಿಂದ 120 ದಿನ. ಎಷ್ಟು? 20 ದಿನ. 100 to 120 ಡೇಸ್. ಇನ್ನ ರಕ್ತ ಕಣಗಳು ಎಲ್ಲಿ ಉತ್ಪಾದನೆಗೆ ಆಗ್ತಾವ? ಏನು? ಈ ಕೆಂಪು ರಕ್ತ ಕಣ ಮತ್ತು ಬಿಳಿ ರಕ್ತ ಕಣವು ಎಲ್ಲಿ ಉತ್ಪಾದನೆ ಆಗ್ತಾವ? ಮೂಳೆಯಲ್ಲಿರುವ ಅಸ್ಥಿಮಜ್ಜೆಯಲ್ಲಿ. ಎಲ್ಲಿ? ಅಸ್ಥಿಮಜ್ಜೆಯಲ್ಲಿ ಉತ್ಪಾದನೆ ಆಗ್ತಾವ. ವೆರಿ ಇಂಪಾರ್ಟೆಂಟ್. ಮಾನವನಲ್ಲಿ ರಕ್ತ ಕಣಗಳು ಮೂಳೆಗಳ ಅಸ್ಥಿಮಜ್ಜೆಯಲ್ಲಿ ಉತ್ಪಾದನೆ ಆಗುತ್ತವೆ. ಓಕೆ, ಇನ್ನ 2 ಪಾಯಿಂಟ್ ಹೇಳಿ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡೋಣ. 2 ಏನಪ್ಪಾ ಅಂದ್ರೆ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಕನ್ಫ್ಯೂಷನ್ ಮಾಡ್ತಾವ. ಓಕೆ, ರಕ್ತದ ಗುಂಪುಗಳ ವರ್ಗೀಕರಣ ಮಾಡ್ಯಾರ. ಅವ್ರ ಹೆಸರೇನು? ಡಾಕ್ಟರ್ ಕಾರ್ಲ್ ಲ್ಯಾಂಡ್ ಸ್ಟೈನರ್. ಯಾರು? ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅವರು ರಕ್ತದ ಗುಂಪುಗಳ ವರ್ಗೀಕರಣ ಮಾಡಿದ್ದಾರೆ. ಈ ರಕ್ತದ ಗುಂಪು ಎಷ್ಟಿದಾವ? 4 ಇದಾವ. ಓಕೆ, ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಇನ್ನೊಂದು ಮಾಡ್ತೀನಿ. ಅಲ್ಲೇ ಯಾವ್ಯಾವ ರಕ್ತದ ಗುಂಪುಗಳದಾವ ಅವನು ಹೇಳ್ತೀನಿ. ಯಾರು ಯಾರಿಗೆ ಕೊಡ್ಬೇಕು ಅನ್ನೋದು ಹೇಳ್ತೀನಿ. ಅದನ್ನ ಮುಂದಿನ ವಿಡಿಯೋದಾಗ ನೋಡೋಣ. ಓಕೆ, ರಕ್ತದ ಗುಂಪುಗಳ ವರ್ಗೀಕರಣ ಮಾಡಿದವರು ಯಾರು? ಕಾರ್ಲ್ ಲ್ಯಾಂಡ್ ಸ್ಟೈನರ್. ಅದೇ ಮಾನವ ದೇಹದಲ್ಲಿ ರಕ್ತ ಪರಿಚಲನೆ ಬಗ್ಗೆ ಅಧ್ಯಯನ ಮಾಡಿದವರು ಯಾರು? ವೆರಿ ಇಂಪಾರ್ಟೆಂಟ್, ಬಹಳ ಸಲ ಕ್ವಶನ್ ಕೇಳಿದಾರ, ಕನ್ಫ್ಯೂಸ್ ಆಗ್ಬಿಡ್ರಿ. ಡಾಕ್ಟರ್ ವಿಲಿಯಂ ಹಾರ್ವೆ. ಯಾರು? ಡಾಕ್ಟರ್ ವಿಲಿಯಂ ಹಾರ್ವೆ ಅವರು ಮಾನವ ದೇಹದಲ್ಲಿ ರಕ್ತ ಪರಿಚಲನೆ ಬಗ್ಗೆ ಅಧ್ಯಯನ ಮಾಡಿದಾರ. ಮೂವ್ಮೆಂಟ್ ಆಫ್ ಬ್ಲಡ್ ಇನ್ ಹ್ಯೂಮನ್ ಬಾಡಿ, ಸರ್ಕ್ಯುಲೇಷನ್ ಯಾವ ತರ ಆಗುತ್ತಂತ ಅಧ್ಯಯನ ಮಾಡಿದವರು ಇವರು. ರಕ್ತದ ಗುಂಪುಗಳ ವರ್ಗೀಕರಣ ಮಾಡಿದವರು ಕಾರ್ಲ್ ಲ್ಯಾಂಡ್ ಸ್ಟೈನರ್. ವೆರಿ ಇಂಪಾರ್ಟೆಂಟ್, ಇಬ್ಬರು ನಡುವ ಕನ್ಫ್ಯೂಸ್ ಆಗ್ಬೇಡ್ರಿ, ಅವ್ರು ಬೇರೆ ಇವ್ರು ಬೇರೆ ಮಾಡಿದವರ. ಇನ್ನು ಮಾನವನ ದೇಹದಲ್ಲಿ ದ್ರವ ರೂಪದಲ್ಲಿರುವ ಅಂಗಾಂಶ ಯಾವುದು? ಇದೆಲ್ಲ ನೋಡ್ರಿ, ರಕ್ತದ ಬಗ್ಗೆನೇ ಹೇಳ್ತದೆ. ಮಾನವ ದೇಹದಲ್ಲಿರುವ ದ್ರವ ರೂಪದ ಅಂಗಾಂಶ ಯಾವುದು?
ದ್ರವ ರೂಪದ ಅಂಗಾಂಶ. ದ್ರವ ರೂಪದ ಅಂಗಾಂಶ ಅಥವಾ ಇಂಗ್ಲೀಷ್ನಾಗ ಏನಂತೀವಿ ಅಂಗಾಂಶಕ್ಕೆ ನಾವು ಟಿಶ್ಯೂ ಅಂತೀವಿ. ಅದು ಯಾವುದಂದ್ರೆ ರಕ್ತ. ಬ್ಲಡ್ ಈಸ್ ಯುವರ್ ಆನ್ಸರ್. ಮಾನವ ದೇಹದಲ್ಲಿ ದ್ರವ ರೂಪದಲ್ಲಿರುವ ಅಂಗಾಂಶ ಯಾವುದು ಅಂತ ಕೇಳಿದ್ರೆ ರಕ್ತ ಅಂತ ನಿಮ್ಮ ಉತ್ತರ ಆಗಿರಲಿ. ಓಕೆ, ಆಲ್ರೆಡಿ ಒಂದು 25 ನಿಮಿಷದ ವಿಡಿಯೋ ಮಾಡಿ ಹಾಕಿದ್ದೆ. ಅದರಲ್ಲಿ ವಾಯ್ಸ್ 15 ಮಿನಿಟ್ಸ್ ಮೇಲೆ ಆದಮೇಲೆ ಬಂದಿಲ್ಲ. ಅದಕ್ಕಾಗಿ ಮತ್ತೊಂದು ಸಲ ಅದನ್ನು ರಿಪಿಟೇಷನ್ ಮಾಡಿ ಹಾಕಿದ್ದೀನಿ. ತಾವುಗಳು ನೋಡಿ ಫಾಲೋ ಮಾಡಿರಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.